ನಿಮ್ಮ ತಲೆಯೊಳಗೆ ಯಾವಾಗ್ಲಾದ್ರೂ ಒಂದು ಧ್ವನಿ ಕೇಳಿಸುತ್ತಾ? ನೀನು ಏನೂ ಮಾಡ್ಲಿಲ್ಲ, ನಿನ್ನಿಂದ ಆಗಲ್ಲ, ನೀನು ಸಾಕಾಗಿಲ್ಲ. ಈ ಮಾತುಗಳನ್ನು ಕೇಳಿದಾಗ ನಾವು ಅದನ್ನೇ ಸತ್ಲ ಅಂತ ನಂಬಿಡ್ತೀವಿ. ಆದ್ರೆ ಒಂದ್ಕ್ಷಣ ಯೋಚಿಸಿ, ಆ ಧ್ವನಿ ನಿಜವಾಗಿಯೂ ನಿಮ್ಮದ? ಇಲ್ಲ ಅಂದ್ರೆ ಅದು ನಿಮ್ಮ ಭಯದ ಧ್ವನಿಯ? ನಿಜ ಏನ್ ಗೊತ್ತಾ, ಆ ಒಳಗಿನ ನೆಗೆಟಿವ್ ಧ್ವನಿ ನಿಮ್ಮನ್ ಕಾಪಾಡೋಕೆ ಹುಟ್ಟಿದ್ದು. ಹೌದು, ನೀವು ತಪ್ಪು ಮಾಡಬಾರ್ದು ಅಂತ, ನೀವು ನೋವು ಅನುಭವಿಸಬಾರ್ದು ಅಂತ. ಅದು ನಿಮಗೆ ಜಾಗ್ರತೆ ಅಂತ ಹೇಳುತ್ತೆ. ಆದ್ರೆ ಅದೇ ಧ್ವನಿ ಈಗ ನಿಮ್ಗೆ ಮುಂದೆ ಹೋಗ್ಬೇಡ ಅಂತ ಹೇಳ್ತಾ ಇದೆ. ನೀವು ಯಾವಾಗ್ಲಾದ್ರೂ ಹೊಸದಾಗೇನಾದ್ರೂ ಶುರು ಮಾಡಬೇಕು ಅಂತ ಯೋಚಿಸಿದಾಗ ಅದೇ ಧ್ವನಿ ಬರುತ್ತೆ. ನಿನ್ನಿಂದ ಆಗಲ್ಲ, ನೀನು ಫೇಲ್ ಆಗ್ತೀಯ, ಜನ್ರೇನ್ ಹೇಳ್ತಾರೆ. ಆದ್ರೆ ಕೇಳಿ, ಭಯ ಯಾವಾಗ್ಲೂ ಸತ್ಯ ಆಗಿ ಮಾತಾಡುತ್ತೆ, ಆದ್ರೆ ಅದು ನಿಜವಾದ ಸತ್ಯ ಅಲ್ಲ. ನೀವು ನಿಮ್ಮ ಜೀವನದಲ್ಲಿ ಏನೂ ಮಾಡ್ಲಿಲ್ಲ ಅಂತ ಅನಿಸ್ತಾ? ಒಮ್ಮೆ ಹಿಂದಕ್ಕೆ ನೋಡಿ. ನೀವು ಎಷ್ಟೋ ಸಮಸ್ಯೆಗಳನ್ನು ದಾಟಿದೀರಾ, ಎಷ್ಟೋ ದಿನ ಕಷ್ಟಪಟ್ಟು ಬದುಕಿದೀರಾ, ಎಷ್ಟೋ ಬಾರಿ ಕುಸಿದು ಮತ್ತೆ ಎದ್ದಿದ್ದೀರಾ. ಅದು ಏನೂ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? ಈಗ ಒಂದು ಸಿಂಪಲ್ ಟ್ರಿಕ್. ನಿಮ್ಮ ಮನಸ್ಸು ಹೇಳುತ್ತೆ. ನಿನ್ನ ಮನಸ್ಸು ನಾನು ಏನೂ ಮಾಡ್ಲಿಲ್ಲ ಅಂತ ಹೇಳಿದಾಗ ನಾನು ಇನ್ನು ಪ್ರಗತಿಯಲ್ಲಿದ್ದೀನಿ ಅಂತ ಹೇಳಿ. ನಿನ್ನ ಮನಸ್ಸು ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ನಾನು ಕಲಿಯುತ್ತಿದ್ದೀನಿ ಅಂತ ಹೇಳಿ. ನಿನ್ನ ಮನಸ್ಸು ನಾನು ಸಾಕಾಗಿಲ್ಲ ಅಂತ ಹೇಳಿದಾಗ ನಾನು ಬೆಳೆಯುತ್ತಿದ್ದೀನಿ ಅಂತ ಹೇಳಿ. ನಿಮ್ಮ ಮನಸ್ಸು ನಿಮ್ಮ ವಿರುದ್ಧ ಮಾತಾಡಿದಾಗ ನೀನೇ ನಿನ್ನ ಪರವಾಗಿ ನಿಲ್ಬೇಕು. ಯಾಕಂದ್ರೆ ನಿಮ್ಮ ಜೀವನದ ಹೀರೋ ನೀವು ಮಾತ್ರ. ಹೀಗಾಗಿ ಇಂದಿನಿಂದ ಆ ನೆಗೆಟಿವ್ ಧ್ವನಿಯನ್ನು ನಂಬೇಡಿ, ಅದನ್ನು ಪ್ರಶ್ನಿಸಿ, ಅದಕ್ಕೆ ಉತ್ತರ ಕೊಡಿ, ಮತ್ತೆ ನಿಮ್ಮ ಜೀವನದ ನಿಯಂತ್ರಣವನ್ನು ಮತ್ತೆ ತೆಗೆದುಕೊಳ್ಳಿ. ನಿನ್ನ ಮನಸ್ಸು ನಿನ್ನನ್ನು ತಡೆಯೋಕ ಪ್ರಯತ್ನ ಮಾಡಿದಾಗ ನಿನ್ನ ಹೃದಯ ಹೇಳುವುದನ್ನು ಕೇಳು. ಮುಂದೆ ಹೋಗು. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ.